ಅಮೃತ ಗೌಡಗೆ ನಿಂದಿಸಿ ಹಾಗೂ ಒಂದು ಹೆದರಿಕೆಯ ಫೋನ್ ಕಾಲ್ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಇದೀಗ ಪರಾರಿಯಾಗಿದ್ದಾನೆ. ಮತ್ತೊಂದು ಕಡೆಗೆ ಎಫ್ಐಆರ್ ದಾಖಲಾಗಿ 3 ದಿನ ಕಳೆದರೂ ಕೂಡ ಇದುವರೆಗೂ ಬಂಧನವಾಗಿಲ್ಲ. ಹಾಗಾದರೆ ರಾಜೀವ್ ಗೌಡನನ್ನ ರಕ್ಷಣೆ ಮಾಡಲಿಕ್ಕೆ ಪ್ರಭಾವಿಗಳು ಮುಂದಾದ್ರಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ. ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ರೌಡಿ ರಾಜೀವ್ ಗೌಡ ಅರೆಸ್ಟ್ ಯಾವಾಗ? 2 ಎಫ್ಐಆರ್ ದಾಖಲಾದರೂ ಬಂಧನಕ್ಯಾಕೆ ಮೀನಾಮೇಷ? ರಾಜೀವ್ ಗೌಡನಿಗೆ ಸರ್ಕಾರಿ ಅಧಿಕಾರಿಗಳನ್ನು ಕಾಲು ಕಸದಂತೆ ನೋಡುವ ರಾಜೀವ್ ಗೌಡನಿಗೆ ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಿ ಕರವೇ ಕಾರ್ಯಕರ್ತರು ಕಿಚ್ಚು. 420 ರಾಜೀವ್ ಗೌಡ ಹಲವು ಅಕ್ರಮ ಮಾಡಿದ್ದಾನೆ ಅಂತ ಪೋಸ್ಟರ್ ಬಿಡುಗಡೆ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ. ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ರಾಜೀವ್ ಗೌಡ ಧಮ್ಕಿ ಪ್ರಕರಣದಲ್ಲಿ ಎಫ್ಐಆರ್ ಆಗಿ 3 ದಿನ ಕಳೆದರೂ ಇನ್ನೂ ಬಂಧನವಾಗಿಲ್ಲ. ಕಾಂಗ್ರೆಸ್ ಮುಖಂಡನ 2 ಫೋನ್ಗಳು ಸ್ವಿಚ್ ಆಫ್ ಆಗಿದ್ದು ರಾಜೀವ್ ಗೌಡನ ರಕ್ಷಣೆಗೆ ಸಚಿವರೊಬ್ಬರು ನಿಂತಿದ್ದಾರಾ ಎನ್ನುವ ಅನುಮಾನ ಮೂಡ್ತಾ ಇದೆ. 3 ತಂಡಗಳೊಂದಿಗೆ ಹುಡುಕಾಡುತ್ತಿದ್ದೇವೆ ಅಂತಿರುವ ಪೊಲೀಸರು ಸುಮ್ಮನೆ ಕಾಲಹರಣ ಮಾಡ್ತಿದ್ದಾರೆ. ಧಮ್ಕಿ ವೀರನಿಗೆ ಶ್ರೀರಕ್ಷೆ. ಅಧಿಕಾರಿಗೆ ಧಮ್ಕಿ ಹಾಕಿದ ರಾಜೀವ್ ಗೌಡ ಬಂಧನ ಯಾವಾಗ? 2 ಎಫ್ಐಆರ್ ದಾಖಲಾದರೂ ಬಂಧನಕ್ಕೆ ಮೀನಮೇಷ ಯಾಕೆ? ನಿಜಕ್ಕೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ತಲೆಮರೆಸಿಕೊಂಡ್ರ ಅನ್ನೋ ಅನುಮಾನ ಮೂಡ್ತಾ ಇದೆ. ರಾಜೀವ್ ಗೌಡಗೆ ಆಹಾರ ಸಚಿವ KH ಮುನಿಯಪ್ಪ ಅವರ ಶ್ರೀರಕ್ಷೆ ಇದೆ ಎನ್ನಲಾಗ್ತಿದೆ. ಸಚಿವರ ಮೂಲಕ ಬಂಧನ ಮಾಡದಂತೆ ಒತ್ತಡ ಹೇರಲಾಗ್ತಿದೆಯಾ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ಇನ್ನು ರಾಜೀವ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಸ್ವಪಕ್ಷದಲ್ಲಿ ಒತ್ತಡ ಹೇರ್ತಾ ಇದ್ದಾರಂತೆ. ಪಕ್ಷದಿಂದ ಕಿಕ್ ಔಟ್ ಮಾಡುವಂತೆ ಸ್ವಪಕ್ಷೀಯರೇ ಆಗ್ರಹಿಸ್ತಾ ಇದ್ದಾರೆ. ಮಹಿಳೆಗೆ ಧಮ್ಕಿ ಹಾಕಿದವನನ್ನ ಪಕ್ಷದಲ್ಲಿ ಇಟ್ಟುಕೊಂಡಿರುವುದಾದ್ರೂ ಯಾಕೆ? ಯಕಶ್ಚಿತ್ ಬ್ಯಾನರ್ ವಿಚಾರಕ್ಕೆ ಮಹಿಳಾ ಅಧಿಕಾರಿಗೆ ಧಮ್ಕಿ ಹಾಕಿದ್ದು ಎಷ್ಟು ಸರಿ? ಇಂತಹ ನಾಯಕರಿಗೆ ಕಾಂಗ್ರೆಸ್ ನಾಯಕರ ಶ್ರೀರಕ್ಷೆ ಇದೆಯಾ ಅನ್ನೋ ಅನುಮಾನ ಮೂಡಿದೆ. ಇನ್ನು ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಿ ಇಂದು ಕೂಡ ಕರವೇ ಸಿಂಹ ಸೈನ್ಯ ಭ್ರಷ್ಟ ಪೋಸ್ಟರ್ಗಳನ್ನು ಹಂಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ನಗರಸಭೆಗೆ ಭೇಟಿ ನೀಡಿದಂತಹ ಕರವೇ ಸಿಂಹ ಸೈನ್ಯ ಕಾರ್ಯಕರ್ತರು ಪೌರಾಯುಕ್ತೆ ಅಮೃತ ಗೌಡರನ್ನ ಭೇಟಿ ಮಾಡಿ ಅರಿಶಿನ ಕುಂಕುಮ, ರೇಷ್ಮೆ ಸೀರೆ, ಹೂ ಬಾಗಿನ ನೀಡಿ ನಿಮ್ಮ ಪರವಾಗಿ ನಾವಿದ್ದೇವೆ ಅಂತ ಧೈರ್ಯ ತುಂಬುವ ಕೆಲಸವನ್ನ ಮಾಡಿದ್ದಾರೆ. ಹಬ್ಬದ ದಿನ ಅವರಿಗೆ ಹಬ್ಬ ಮಾಡ್ಕೊಳ್ಳಿಕ್ಕೂ ಆಗದೆ ಅವರ ನೋವು ಕೊಟ್ಟಿದ್ರು. ಹಾಗಾಗಿ ಅವರ ಹಬ್ಬದ ವಾತಾವರಣ ಮತ್ತೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತೇಳಿ ಒಂದು ಧೈರ್ಯವನ್ನು ತುಂಬಲಿಕ್ಕೆ ನಾವು ಬಂದಿದ್ದೀವಿ. ನಾವು ಸದಾ ನಿಮ್ಮ ಜೊತೆಯಲ್ಲಿರ್ತೀವಿ ಮೇಡಮ್, ಯಾರಿಗೂ ಹೆದರಬೇಕಾಗಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಫರ್ಟ್ಸ್ ಹಾಕ್ತಾ ಇದ್ದಾರೆ ಸರ್. ಅವ್ರ ಪ್ರಯತ್ನ ಅವ್ರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಅದು ಮಾಡ್ತಾರೆ, ಆದಷ್ಟು ಬೇಗ ಆಗತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಆಗತ್ತೆ ಸರ್. ಮತ್ತೊಂದು ಕಡೆಗೆ ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನಿಗೆ ಚಿಂತಾಮಣಿ JMFC ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು ತನಿಖಾಧಿಕಾರಿಗೆ ಆಕ್ಷೇಪಣೆ ಸಲ್ಲಿಸುವಂತೆ ಸೂಚಿಸಿ ಜನವರಿ 22ಕ್ಕೆ ವಿಚಾರಣೆ ಮುಂದೂಡಿದೆ. ಮಂಜುನಾಥ್ ದಿನ್ನೂರ್, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಅಮೃತ ಗೌಡಗೆ ನಿಂದಿಸಿ ಹಾಗೂ ಒಂದು ಹೆದರಿಕೆಯ ಫೋನ್ ಕಾಲ್ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಇದೀಗ ಪರಾರಿಯಾಗಿದ್ದಾನೆ. ಮತ್ತೊಂದು ಕಡೆಗೆ ಎಫ್ಐಆರ್ ದಾಖಲಾಗಿ 3 ದಿನ ಕಳೆದರೂ ಕೂಡ ಇದುವರೆಗೂ ಬಂಧನವಾಗಿಲ್ಲ. ಹಾಗಾದರೆ ರಾಜೀವ್ ಗೌಡನನ್ನ ರಕ್ಷಣೆ ಮಾಡಲಿಕ್ಕೆ ಪ್ರಭಾವಿಗಳು ಮುಂದಾದ್ರಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ. ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ರೌಡಿ ರಾಜೀವ್ ಗೌಡ ಅರೆಸ್ಟ್ ಯಾವಾಗ? 2 ಎಫ್ಐಆರ್ ದಾಖಲಾದರೂ ಬಂಧನಕ್ಯಾಕೆ ಮೀನಾಮೇಷ? ರಾಜೀವ್ ಗೌಡನಿಗೆ ಸರ್ಕಾರಿ ಅಧಿಕಾರಿಗಳನ್ನು ಕಾಲು ಕಸದಂತೆ ನೋಡುವ ರಾಜೀವ್ ಗೌಡನಿಗೆ ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಿ ಕರವೇ ಕಾರ್ಯಕರ್ತರು ಕಿಚ್ಚು. 420 ರಾಜೀವ್ ಗೌಡ ಹಲವು ಅಕ್ರಮ ಮಾಡಿದ್ದಾನೆ ಅಂತ ಪೋಸ್ಟರ್ ಬಿಡುಗಡೆ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ. ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ರಾಜೀವ್ ಗೌಡ ಧಮ್ಕಿ ಪ್ರಕರಣದಲ್ಲಿ ಎಫ್ಐಆರ್ ಆಗಿ 3 ದಿನ ಕಳೆದರೂ ಇನ್ನೂ ಬಂಧನವಾಗಿಲ್ಲ. ಕಾಂಗ್ರೆಸ್ ಮುಖಂಡನ 2 ಫೋನ್ಗಳು ಸ್ವಿಚ್ ಆಫ್ ಆಗಿದ್ದು ರಾಜೀವ್ ಗೌಡನ ರಕ್ಷಣೆಗೆ ಸಚಿವರೊಬ್ಬರು ನಿಂತಿದ್ದಾರಾ ಎನ್ನುವ ಅನುಮಾನ ಮೂಡ್ತಾ ಇದೆ. 3 ತಂಡಗಳೊಂದಿಗೆ ಹುಡುಕಾಡುತ್ತಿದ್ದೇವೆ ಅಂತಿರುವ ಪೊಲೀಸರು ಸುಮ್ಮನೆ ಕಾಲಹರಣ ಮಾಡ್ತಿದ್ದಾರೆ. ಧಮ್ಕಿ ವೀರನಿಗೆ ಶ್ರೀರಕ್ಷೆ. ಅಧಿಕಾರಿಗೆ ಧಮ್ಕಿ ಹಾಕಿದ ರಾಜೀವ್ ಗೌಡ ಬಂಧನ ಯಾವಾಗ?
2 ಎಫ್ಐಆರ್ ದಾಖಲಾದರೂ ಬಂಧನಕ್ಕೆ ಮೇನಮೇಷ ಯಾಕೆ? ನಿಜಕ್ಕೂ ಕಾಂಗ್ರೆಸ್ ಮುಖಂಡ ರಾಜು ಗೌಡ ತಲೆಮರೆಸಿಕೊಂಡ್ರ ಅನ್ನೋ ಅನುಮಾನ ಮೂಡ್ತಾ ಇದೆ. ರಾಜು ಗೌಡಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರ ಶ್ರೀರಕ್ಷೆ ಇದೆ ಎನ್ನಲಾಗ್ತಿದೆ. ಸಚಿವರ ಮೂಲಕ ಬಂಧನ ಮಾಡದಂತೆ ಒತ್ತಡ ಹೇರಲಾಗ್ತಿದೆಯಾ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ಇನ್ನು ರಾಜು ವಿರುದ್ಧ ಶಿಸ್ತು ಕ್ರಮಕ್ಕೆ ಸ್ವಪಕ್ಷದಲ್ಲಿ ಒತ್ತಡ ಹೇರ್ತಾ ಇದ್ದಾರಂತೆ. ಪಕ್ಷದಿಂದ ಕಿಕ್ ಔಟ್ ಮಾಡುವಂತೆ ಸ್ವಪಕ್ಷೀಯರೇ ಆಗ್ರಹಿಸ್ತಾ ಇದ್ದಾರೆ. ಮಹಿಳೆಗೆ ಧಮಕಿ ಹಾಕಿದವನನ್ನ ಪಕ್ಷದಲ್ಲಿ ಇಟ್ಟುಕೊಂಡಿರೋದಾದ್ರೂ ಯಾಕೆ? ಯಕಶ್ಚಿತ್ ಬ್ಯಾನರ್ ವಿಚಾರಕ್ಕೆ ಮಹಿಳಾಧಿಕಾರಿಗೆ ಧಮಕಿ ಹಾಕಿದ್ದು ಎಷ್ಟು ಸರಿ? ಇಂತಹ ನಾಯಕರಿಗೆ ಕಾಂಗ್ರೆಸ್ ನಾಯಕರ ಶ್ರೀರಕ್ಷೆ ಇದೆಯಾ ಅನ್ನೋ ಅನುಮಾನ ಮೂಡಿದೆ. ಇನ್ನು ರಾಜುಗೌಡ ಬಂಧನಕ್ಕೆ ಆಗ್ರಹಿಸಿ ಇಂದು ಕೂಡ ಕರವೇ ಸಿಂಹ ಸೈನ್ಯ ಭ್ರಷ್ಟ ಪೋಸ್ಟರ್ಗಳನ್ನ ಹಂಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ನಗರಸಭೆಗೆ ಭೇಟಿ ನೀಡಿದಂತಹ ಕರವೇ ಸಿಂಹ ಸೈನ್ಯ ಕಾರ್ಯಕರ್ತರು ಪೌರಾಯುಕ್ತೆ ಅಮೃತಗೌಡರನ್ನ ಭೇಟಿ ಮಾಡಿ ಅರಿಶಿನ ಕುಂಕುಮ, ರೇಷ್ಮೆ ಸೀರೆ, ಹೂ ಬಾಗಿನ ನೀಡಿ ನಿಮ್ಮ ಪರವಾಗಿ ನಾವಿದ್ದೇವೆ ಅಂತ ಧೈರ್ಯ ತುಂಬುವ ಕೆಲಸವನ್ನ ಮಾಡಿದ್ದಾರೆ. ಹಬ್ಬದ ದಿನ ಅವರಿಗೆ ಹಬ್ಬ ಮಾಡ್ಕೊಳ್ಳಿಕ್ಕೂ ಆಗದೆ ಅವರ ನೋವು ಕೊಟ್ಟಿದ್ದರು. ಹಾಗಾಗಿ ಅವರ ಹಬ್ಬದ ವಾತಾವರಣ ಮತ್ತೆ ನಾವು ನಿಮ್ಮ ಜೊತೆ ಇದ್ದೀವಿ ಅಂತೇಳಿ ಒಂದು ಧೈರ್ಯವನ್ನು ತುಂಬಲಿಕ್ಕೆ ನಾವು ಬಂದಿದ್ದೀವಿ. ನಾವು ಸದಾ ನಿಮ್ಮ ಜೊತೆಯಲ್ಲಿರ್ತೀವಿ ಮೇಡಮ್, ಯಾರಿಗೂ ಹೆದರಬೇಕಾಗಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಫರ್ಟ್ಸ್ ಹಾಕ್ತಾ ಇದ್ದಾರೆ ಸರ್. ಅವ್ರ ಪ್ರಯತ್ನ ಅವ್ರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಅದು ಮಾಡ್ತಾರೆ, ಆದಷ್ಟು ಬೇಗ ಆಗತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಆಗತ್ತೆ ಸರ್. ಮತ್ತೊಂದು ಕಡೆಗೆ ರಾಜುಗೌಡ ನಿರೀಕ್ಷಣಾ ಜಾಮೀನಿಗೆ ಚಿಂತಾಮಣಿ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದು ತನಿಖಾಧಿಕಾರಿಗೆ ಆಕ್ಷೇಪಣೆ ಸಲ್ಲಿಸುವಂತೆ ಸೂಚಿಸಿ ಜನವರಿ 22ಕ್ಕೆ ವಿಚಾರಣೆ ಮುಂದೂಡಿದೆ. ಮಂಜುನಾಥ್ ದಿನ್ನೂರ್, ರಿಪಬ್ಲಿಕ್ ಕನ್ನಡ, ಚಿಕ್ಕಬಳ್ಳಾಪುರ. ಅಮೃತ ಗೌಡಗೆ ನಿಂದಿಸಿ ಹಾಗೂ ಒಂದು ಹೆದರಿಕೆಯ ಫೋನ್ ಕಾಲ್ ಮಾಡೋದ್ರ ಮುಖಾಂತರ ಕಾಂಗ್ರೆಸ್ ಮುಖಂಡ ರಾಜು ಗೌಡ ಇದೀಗ ಪರಾರಿಯಾಗಿದ್ದಾನೆ. ಮತ್ತೊಂದು ಕಡೆಗೆ ಎಫ್ಐಆರ್ ದಾಖಲಾಗಿ 3 ದಿನ ಕಳೆದರೂ ಕೂಡ ಇದುವರೆಗೂ ಬಂಧನವಾಗಿಲ್ಲ. ಹಾಗಾದರೆ ರಾಜುಗೌಡನನ್ನ ರಕ್ಷಣೆ ಮಾಡಲಿಕ್ಕೆ ಪ್ರಭಾವಿಗಳು ಮುಂದಾದ್ರಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ. ಆ ಕುರಿತಾದ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ರೌಡಿ ರಾಜುಗೌಡ ಅರೆಸ್ಟ್ ಯಾವಾಗ? 2 ಎಫ್ಐಆರ್ ದಾಖಲಾದರೂ ಬಂಧನಕ್ಯಾಕೆ ಮೀನಾಮೇಷ? ರಾಜುಗೌಡನಿಗೆ ಸರ್ಕಾರಿ ಅಧಿಕಾರಿಗಳನ್ನು ಕಾಲು ಕಸದಂತೆ ನೋಡುವ ರಾಜುಗೌಡನಿಗೆ ರಾಜುಗೌಡ ಬಂಧನಕ್ಕೆ ಆಗ್ರಹಿಸಿ ಕರವೇ ಕಾರ್ಯಕರ್ತರು ಕಿಚ್ಚು. 420 ರಾಜೀವ್ ಗೌಡ ಹಲವು ಅಕ್ರಮ ಮಾಡಿದ್ದಾನೆ ಅಂತ ಪೋಸ್ಟರ್ ಬಿಡುಗಡೆ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ. ಚಿಕ್ಕಬಳ್ಳಾಪುರ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ರಾಜು ಗೌಡ ಧಮಕಿ ಪ್ರಕರಣದಲ್ಲಿ ಎಫ್ಐಆರ್ ಆಗಿ 3 ದಿನ ಕಳೆದರೂ ಇನ್ನೂ ಬಂಧನವಾಗಿಲ್ಲ.